ಹೌದು. ನನ್ನ ಹೊಟ್ಟೆಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ್ರೆ ವಾರಾರಿಗತ್ತಿರು ನನ್ನ ಹುಟ್ಟು ಬಂದೆ ಹುಟ್ಟುದರೇಳಿ ಹೌದು ಅಂತೇಳಿ ನನ್ನ ತಿಳಿದು ಮಾತನಾಡ್ತಿದ್ರೆ ಶಿವ ಅಂತೇಳಿ ಅಗ್ಗದಲ್ಲಿ ಎಳೆದಿರುವಂತ ಮಂಚದ ಮೇಲೆ ಹೋಗಿ ಮಕ್ಕಳಿನಾಗ ಮನಿ ಕೊಡು ಸಂಕಮ್ಮ. ಹೌದಪ್ಪ. ಮಾದಪ್ಪನ ಜ್ಞಾನ ಯಾವ ರೀತಿ ಮಾಡ್ತಿದ್ದಾಳೆ ಅಂದ್ರೆ ಹೇಗೆ? ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿಮ್ಮ ಪೂಜೆಯ ನಾ ಮಾಡುವೆ, ನನಗೊಂದು ಮಗು ನೀಡೆಯ ಮಾದೇವ, ನನಗೊಂದು ಮಗು ನೀಡೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿಮ್ಮ ಸೇವೆಯ ನಾ ಮಾಡುವೆ, ಕಣ್ಣೀರಿನ ಬಯಸುವೆ, ನನಗೊಂದು ಸುಸು ನೀಡೆಯ ಮಾದೇವ, ನನಗೊಂದು ಮಗು ನೀಡೆಯ. ಬಂಗಾರ ಸಿಂಗಾರ ನನಗೆ ತಗೋ, ಅರಮನೆಯ ವೈಭೋಗ ಇಲ್ಲೇ ತಗೋ, ಬಂಗಾರ ಸಿಂಗಾರ ನನಗೆ ತಗೋ, ಅರಮನೆಯ ವೈಭೋಗ ಇಲ್ಲೇ ತಗೋ, ನೆರೆಮನೆಯವರೆಲ್ಲ ಅಂಜೆ ಎನ್ನುವುದಲ್ಲ, ಕೈ ಹಿಡಿದ ಪತಿಯು ದೂರ ತಳ್ಳುವರಲ್ಲ, ನನಗೊಂದು ಸುಸು ನೀಡೆಯ ಮಾದೇವ, ನನಗೊಂದು ಮಗು ನೀಡೆಯ. ನಾಗು ಮಲೆಯನ್ನು ನಾ ಕಾಣೆನು, ಆದರೂ ನಿಮ್ಮ ಪಾದ ಬಿಡಲಾರೆನು, ನಾಗು ಮಲೆಯನ್ನು ನಾ ಕಾಣೆನು, ಆದರೂ ನಿಮ್ಮ ಪಾದ ಬಿಡಲಾರೆನು, ಅಮ್ಮ ಎನ್ನುವವರು ಯಾರಿಲ್ಲ ತಂದೆ, ನನ್ನ ಕಂಬನಿಗೆ ಕೊನೆಯೇನು ಮುಂದೆ, ನನಗೊಂದು ನೀಡೆಯ ಮಾದೇವ, ನನಗೊಂದು ಮಗನ ನೀಡೆಯ ಮಾದೇಶ್ವರ, ನಿನಗಿರಿಗೆ ಬರುವೆ, ನಿಮ್ಮ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಒಡೆಯರಿಸುವೆ, ನನಗೊಂದು ಸುಸು ನೀಡೆಯ ಮಾದೇವ, ನನಗೊಂದು ಮಗು ನೀಡೆಯ. ಈ ರೀತಿ ಸಂಕಮ್ಮ ಅಗ್ಗದಲ್ಲಿ ಎಳೆದಿರುವಂತ ಮಂಚದ ಮೇಲೆ ಹೋಗಿ ಮಕ್ಕಳಿನಾಗ ಮನಿಕೊಂಡು ಶೋಕ ಮಾಡದಂತೆ. ಅಯ್ಯೋ ಮಾದೇಶ್ವರ, ನನ್ನ ಒಟ್ಟಿಗೆಯಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟಿದ್ರೆ ವಾರಾರ್ಗಿತ್ತಿರಲ್ಲ, ನನ್ನ ಹೌದು ಹುಟ್ಟು ಬಂದೆ ಹುಟ್ಟು ಧರಣಿ ಹೌದಪ್ಪ. ತಿರುಗಿ ಮಾತನಾಡ್ತಿದ್ರ ಸಂಕಮ್ಮ. ಮಾದಪ್ಪನ ಜ್ಞಾನ ಮಾತ್ರ ಮಲಗಿಬಿಟ್ಲಂತೆ. ಹೌದು. ಈ ಕಡೆ ನೀಲೇಗೌಡ ಆಡುಪುರಿಯನ್ನ ಮಡಕಡ ಬಂದು ತನ್ನ ದೊಡ್ಡಿ ಒಳಗಡೆ ಕೂಡು ಬಿಟ್ಟು ಹೌದು ಆ ನೀಲೇಗೌಡ ಸಂಕಮ್ಮನ ದೊಡ್ಡಿ ಹತ್ರ ಬಂದು ಅವನು ಸಂಕೆಣ್ಣೆ ಸಂಕೆಣ್ಣೆ ಅಂತ 3 ಸಾರಿ ಕೂಗವನೇ.
ಸಂಕೆಣ್ಣೆ ಸಂಕೆಣ್ಣೆ ಅಂತ ಕೂಗ್ತಾ ಇದ್ದಂತೆ ಆ ನಿಲೆಗೂಡ. ಹೌದು.